ವೆಲ್ಕಮ್ ಬ್ಯಾಕ್ ಟು ಸುಭಾ ಪ್ರಕಾಶ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ದೇವರ ಕೃಪೆಯಿಂದ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನೆನೆಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ನಾನು ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಎವ್ರಿಡೇ ರೂಟೀನ್ ಕೆಲಸ ಇವಾಗ ಮುಗಿದಿದೆ. ಅಂದರೆ ಮಕ್ಕಳಿಗೆ ತಿಂಡಿ ಮತ್ತು ಆಫ್ಟರ್ನೂನ್ ಅವರಿಗೆ ಲಂಚ್ ಕೂಡ ಎಲ್ಲ ಪ್ರಿಪೇರ್ ಮಾಡಿ ಕೊಟ್ಟು, ನನ್ನ ಚಿಕ್ಕ ಮಗಳೇ ಇದ್ದಾಳೆ ಅವರಿಗೆ ತಿನ್ನಿಸಿ, ಅವರಿಗೆ ಹೋಮ್ವರ್ಕ್ ಮಾಡಿಸಿ, ಅವ್ರಿಗೆ ಸ್ವಲ್ಪ ಎಲ್ಲ ಓದ್ಕೊಟ್ಟು ಆಮೇಲೆ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಲೇ ನನ್ನ ಚಾನಲ್ನ, ನನ್ನ ವಿಡಿಯೋಸ್ ನೋಡ್ತಾ ಇರೋರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೀವು ನೋಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾನು ಯಾವುದನ್ನ ಕುಕಿಂಗ್ ಮಾಡ್ತೀನಿ ಅಂತಂದರೆ, ಇವತ್ತು ನಾನು ದೋಸೆ ಮತ್ತು ಚೀಸ್ನ ಯೂಸ್ ಮಾಡಿಕೊಂಡು ಒಂದು ವೆರೈಟಿ ಟೇಸ್ಟ್ ಇರುವಂಥ ದೋಸೆನ ಮಾಡಿ ತೋರಿಸ್ತೀನಿ. ಇದು ತುಂಬ ಮಕ್ಕಳಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಏಕೆಂದರೆ ನಾವು ನಾರ್ಮಲಿ ಆಗಿ ಎವ್ರಿಡೇ ಮಾಡೋ ಥರ ದೋಸೆ ಮಾಡಿ ಕೊಡೋದಕ್ಕಿಂತ ಈ ಥರ ಮಾಡಿಕೊಟ್ರೆ ಸ್ನ್ಯಾಕ್ ಟೈಮಲ್ಲಿ ಮತ್ತು ಯಾವಾಗಾದರೂ ಮಾರ್ನಿಂಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಟೈಮಲ್ಲಿಗೂ ಕೂಡ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಖುಷಿಯಾಗಿ ತಿಂತಾರೆ. ಅದಕ್ಕೋಸ್ಕರ ನಾನಿವತ್ತು ಚೀಸ್ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡೋದನ್ನ ನಾನು ತೋರಿಸ್ತೀನಿ. ಆಮೇಲೆ ನಾನು ನನ್ನ ಬ್ಲಾಗಲ್ಲಿ ಯಾವಾಗಲೂ ಕೂಡ ಹೆಣ್ಮಕ್ಳಿಗೆ ಎಂಕರೇಜ್ ಮಾಡೋದು ನನಗೆ ತುಂಬಾ ಇಷ್ಟ. ಕೆಲವರೆಲ್ಲ ಮನೆ ಕೆಲಸ ಮತ್ತು ಅಡುಗೆ ಮಾಡೋದನ್ನ ಎಲ್ಲ ಸ್ವಲ್ಪ ನೆಗ್ಲೆಕ್ಟಿಂದ ಮಾಡ್ತಾರೆ. ನಮ್ಮ ಜೀವನ ಇಷ್ಟೇ, ಅಡುಗೆ ಮಾಡೋದು, ಮನೆ ಕ್ಲೀನ್ ಮಾಡೋದು ಅಂತ. ದಯವಿಟ್ಟು ಆ ಥರ ಅಂದ್ಕೊಳ್ಬೇಡಿ. ನಿಜವಾಗ್ಲೂ ಅದರಲ್ಲಿರುವಂಥ ಖುಷಿ ಬೇರೆದ್ರಲ್ಲಿ ಇಲ್ಲ. ನಿಜವಾಗ್ಲೂ ಹೇಗೆ ಅಂತಂದರೆ, ನಾವು ಮನೆಯಲ್ಲಿ ನೀಟ್ ಆ್ಯಂಡ್ ಕ್ಲೀನ್ ಅಂದು ಸ್ವಚ್ಛತೆ ಮತ್ತು ಮನೆ ಡೆಕೋರೇಷನ್ ಮಾಡುವಾಗ ರಿಯಲಿ ಒಂದು ದಿನ ನೀವು ನೀಟ್ ಆ್ಯಂಡ್ ಕ್ಲೀನ್ ಮಾಡಿ ಮನೆ ಫುಲ್ಲು ಡೆಕೋರೇಷನ್ ಮಾಡಿ ಮತ್ತು ವೆರೈಟಿ ತಿಂಡಿಗಳನ್ನ ಮಾಡಿಕೊಡಿ. ಮನೆಯ ರೆಸ್ಪಾನ್ಸ್ ಹೇಗೆ ಇರುತ್ತೆ ನೋಡಿ. ಹಸ್ಬೆಂಡ್ ಆಗಲಿ, ಮಕ್ಕಳಾಗಲಿ, ರಿಲೇಷನ್ಸ್ ಆಗಲಿ ಹೇಗೆ ಇರುತ್ತೆ. ಏಕೆಂದರೆ ನಮ್ಮ ರೆಸ್ಪಾನ್ಸಿಬಿಲಿಟಿನ ನಾವು ಕರೆಕ್ಟ್ ವೇಲಿ ಯೂಸ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಯಾರೆಲ್ಲ ಮನೆಯಲ್ಲಿ ಹೌಸ್ ವೈಫ್ ಆಗಿದ್ದೀರಾ ಅವರೆಲ್ಲರೂ ಕೂಡ ನೀವು ಯಾವುದೇ ರೀತಿ ಮನಸ್ಸಲ್ಲಿ ನಾವು ಯಾವಾಗಲೂ ಅಡುಗೆ ಮಾಡಬೇಕು, 24 ಗಂಟೆ ಮನೇಲೇ ಇರಬೇಕು, ಆಚೆ ಹೋಗಿ ನಮಗೆ ಇದೇ ಪ್ರಪಂಚ ಅನ್ನಿಸ್ಬಿಡುತ್ತೆ. ಆವಾಗ ಇಂಥ ಸುಂದರವಾದ ಪ್ರಪಂಚನ ದೇವರು ನಮಗೆ ಕೊಟ್ಟಿದ್ದಾರೆ. ಇರುವಂಥ ಜೀವನನ ನಾವು ಸುಂದರವಾಗಿ ಇಟ್ಕೊಳ್ಬೇಕು. ನಿಜವಾಗ್ಲೂ ನಾವು ಶ್ರಮ ಪಟ್ಟರೆ ಅದು ಪ್ರತಿಫಲ ಕೊಡೋದಕ್ಕೆ ದೇವರಿದ್ದಾರೆ ಅಂತ ನಾನು ನಿಮಗೆ ಯಾವಾಗಲೂ ನನ್ನ ಬ್ಲಾಗಲ್ಲಿ ಹೇಳ್ತಾ ಇರ್ತೀನಿ. ಕಷ್ಟಪಟ್ಟರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಾನು ಪ್ರತಿದಿನ ಮನೆ ನೀಟ್ ಆ್ಯಂಡ್ ಕ್ಲೀನ್, ನನ್ನ ಹಸ್ಬೆಂಡ್ ಯಾವಾಗಾದರೂ ಹೇಳ್ತಾ ಇರ್ತಾರೆ 4 o'clock ಎದ್ದು ನಾನು ಎಲ್ಲ ವರ್ಕ್ ಮಾಡೋಕ್ಕೆ, ಇಷ್ಟು ಬೇಗ ಏನಕ್ಕೆ ಎದ್ದೋಗ್ತೀಯಾ, ಆರಾಮ್ಸೆ ಸ್ವಲ್ಪ ಹೊತ್ತು ಮಲಗು ಅಂತ. ನನಗೆ ನಿಜವಾಗ್ಲೂ ಲೇಟಾಗಿ ಎದ್ದೋಳಕ್ಕೆ ಇಷ್ಟ ಇಲ್ಲ. ಏನಾದರೂ ಸ್ವಲ್ಪ ಹೆಲ್ತ್ ಇಶ್ಯೂ ಆದಾಗ, ಸಣ್ಣ ಪುಟ್ಟ ಜ್ವರ, ಕೆಮ್ಮು, ನೆಗಡಿ, ಹೆಡ್ಏಕ್ ಬಂದಾಗ ಮಾತ್ರ ನಾನು ಸ್ವಲ್ಪ ಹೊತ್ತು ಲೇಟಾಗಿ ಎದ್ದೇಳ್ತೀನಿ. ಅದರ್ವೈಸ್ ನಾನು ಎವ್ರಿಡೇ 4 o'clock ಎದ್ದು ನಾನು ಎಲ್ಲ ಕೆಲಸನ ಫಿನಿಶ್ ಮಾಡ್ತೇನೆ. ಇಲ್ಲಾಂದ್ರೆ ನನಗೆ ಕಂಫರ್ಟಬಲೇ ಅನಿಸಲ್ಲ. ಏಕೆಂದರೆ ನನಗೆ ಯಾವುದಾದ್ರೂ ಒಂದು ಕೆಲಸ ಹಂಗೆ ಪೆಂಡಿಂಗಲ್ಲಿದ್ದರೆ ಅದು ಯಾವಾಗ ಕಂಪ್ಲೀಟ್ ಮಾಡಬೇಕಂತ ನನಗೆ ಟೆನ್ಷನ್ ಆಗಿಬಿಡುತ್ತೆ. ಸೊ ಅದಕ್ಕೆ, ಏಕೆಂದರೆ ನಾವು 4 ಗಂಟೆಗೆ ಎದ್ದು ಯಾರ ಮನೇಲಿ, ನಾನು ಒಂದು ನಿಮಗೆ ಸತ್ಯ ಹೇಳ್ತಾ ಇದ್ದೀನಿ, ಯಾರ ಮನೇಲಿ ಬೆಳಗ್ಗೆನೆ ಎದ್ದು ಹೆಣ್ಮಕ್ಳು ಎಲ್ಲ ಕೆಲಸ ಮಾಡ್ತಾರೆ, ಅವ್ರ ಮನೆ ನಿಜವಾಗ್ಲೂ ಎಷ್ಟು ಡೆವಲಪ್ ಆಗಿರುತ್ತೆ ಅಂದರೆ ಅದು ದೇವರ ಕೃಪೆ ಒಂದು, ಮತ್ತು ಅವರು ಪಡೋ ಕಷ್ಟವೇ ಆಗಿರುತ್ತೆ. ಕೆಲವರೆಲ್ಲ ನೆಗ್ಲೆಜೆನ್ಸಿ ಮಾಡಿದ್ರೆ ರಿಯಲಿ ಅದೇ ಥರ ಅವ್ರ ಲೈಫ್ ಇರುತ್ತೆ. ಎಲ್ಲ ವುಮೆನ್ಸು ಬೆಳಗ್ಗೆನೆ ಎದ್ದು ನೋಡಿ, ಏನಂತಾರೆ ಅದು, ಉದಯಂ ಕಾಲದಲ್ಲೇ ಎದ್ದು ಎಲ್ಲ ಕೆಲಸ ಮಾಡಿ ನೋಡಿ, ಆವಾಗ ಮನಸ್ಸು ಕೂಡ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ ಅಂತಂದರೆ ನಮಗೆ ಖುಷಿ ಆಗುತ್ತೆ. ನಮಗೆ ಟೈಮ್ ಸಿಕ್ಕಿದಾಗ ಏನೆಲ್ಲ ನಾವು ಕೆಲಸ ಮಾಡ್ಕೊಬೋದು ಮನೆಯಲ್ಲಿ. ಅಲ್ಲಿ ನಿಜವಾಗ್ಲೂ ಆಚೆ ಹೋಗಿ ದುಡಿಯೋರಿಗೆ ತುಂಬಾ ಟೆನ್ಷನ್ ಇರುತ್ತೆ. ಆದರೆ ಮನೇಲಿ ಕೂಡ ನಾವು ನೆಮ್ಮದಿಯಾಗಿದ್ದು ಎಲ್ಲ ಕೆಲಸನ ಟೈಮಿಂಗ್ ಮಾಡಿ ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋದು ತುಂಬಾ ಒಳ್ಳೆಯ, ಅದಕ್ಕಿಂತ ಕೆಲಸ ಅಲ್ವಾ. ನಿಜವಾಗ್ಲೂ ಹೌಸ್ ವೈಫ್ ಆಗಿರೋರು, ಎಲ್ಲ ಮಾಡ್ತಾ ಇರೋರು ಕೆಲಸ, ಅವರು ನಿಮಗೆ ಎಂಕರೇಜ್ ಮಾಡ್ತೇನೆ. ಅವರು ನೀವು ತುಂಬ ಚೆನ್ನಾಗಿ ಯಾವುದೇ ಬೇಜಾರಿಲ್ದಲೆ ಮನೆ ಕೆಲಸ ಮತ್ತು ಕುಕ್ಕಿಂಗ್ ಕೆಲಸನ ಮಾಡಿ
ತನ್ನವ್ರನ್ನ ಪ್ರೀತಿಸೋರ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಯಾವ ತರ ಇವತ್ತು ನಮ್ಮ ಮನೇನ ರೆಡಿ ಮಾಡಿದ್ದೀನಿ ಅಂತ ನಾನು ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಚೀಸ್ ದೋಸೆ ಮಾಡೋದಕ್ಕೆ ಬೇಕಿರುವಂಥ ಇಂಗ್ರೀಡಿಯೆಂಟ್ಸು: ದೋಸೆ ಹಾಲು, ಮತ್ತು ಆನಿಯನ್ನು, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ಚೀಸು. ನಾನು ಅಮೂಲ್ ಚೀಸ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡೋದಿಲ್ಲ, ಚಿಲ್ಲಿ ಫ್ಲೇಕ್ಸು, ಏಕೆಂದರೆ ನಾನು ಚಿಕ್ಕ ಮಕ್ಕಳು ತಿನ್ನೋದಿಲ್ಲ, ಸ್ಪೈಸಿ ಅಂತಾರೆ. ಅದಕ್ಕೋಸ್ಕರ ನಾನು ಚಾಟ್ ಮಸಾಲ ಮತ್ತು ಸಾಲ್ಟು ಮತ್ತು ಆಯಿಲ್ ಇಷ್ಟು ಐಟಮ್ಸು ಬೇಕಾಗುತ್ತೆ. ಇವಾಗ ಸ್ವಲ್ಪ ಕಡಾಯಿ ಹೀಟ್ ಆಗಲಿ. ನಾನು ನಾನ್ ಸ್ಟಿಕ್ ಯೂಸ್ ಮಾಡೋದಿಲ್ಲ, ಯಾವಾಗಲೂ ಐರನ್ ಕಡಾಯಿನೇ ಐರನ್ ಪ್ಯಾನ್ನೇ ನಾನು ಯೂಸ್ ಮಾಡ್ತೇನೆ. ಕಡಾಯಿ ಹೀಟ್ ಆಗಿದೆ, ಅದಕ್ಕೆ 1 ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ನೀವು ಮನೇಲಿ ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತೆ ಇವಾಗ ಸ್ವಲ್ಪ ಸಿಮ್ ಮಾಡೋಣ. ಅದರ ಮೇಲೆ ಆನಿಯನ್, ಮತ್ತು ಕ್ಯಾಪ್ಸಿಕಮ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅದಾದ್ಮೇಲೆ 1 ಚಿಟಿಕೆಯಷ್ಟು ನಾನು ಕೈಯಲ್ಲೇ ಹಾಕಿ, ಇದರಲ್ಲಿ ಹಾಕಿದ್ರೆ ಅಷ್ಟೊಂದು ಸ್ಪ್ರೆಡ್ ಆಗಲ್ಲ, ಕೈಯಲ್ಲೇ ಹಾಕಿ ಆದಮೇಲೆ ಚಾಟ್ ಮಸಾಲ, ರುಚಿಗೆ ಸ್ವಲ್ಪ ಉಪ್ಪು, ಲಾಸ್ಟಲ್ಲಿ ಚೀಸ್ ಹಾಕಿ ಚೀಸ್ ಎಲ್ಲ ಸ್ವಲ್ಪ ಕಟ್ ಆಗ್ತಾ ಇದೆ. ಅದನ್ನು ಸಿಮ್ಮಲ್ಲಿಟ್ಟು ನಾವು ಬಾಯ್ಲ್ ಮಾಡಬೇಕು. ನೋಡಿ, ಅದು ಈ ಥರ
ನಾವು ಲೈಟ್ ಹುರಿಲಿ ಕೂಡ ಅದನ್ನ ಫ್ರೈ ಮಾಡಿ. ನೋಡಿ, ಚೀಸ್ ದೋಸೆ ರೆಡಿ ಆಗಿದೆ. ಈ ಥರ ಮಕ್ಕಳಿಗೆ ಚೀಸ್ ದೋಸೆನ ರೆಡಿ ಮಾಡಿ ಕೊಡಿ. ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಆಗ ಮಕ್ಕಳು ಈ ಥರ ನಾವು ಮಾಡಿಕೊಡೋದ್ರಿಂದ ಮಕ್ಕಳು ಹೊರಗಡೆ ಪಿಜ್ಜಾನೇ ಕೇಳೋದನ್ನ ಮರ್ತು ಬಿಡ್ತಾರೆ. ಆ ಥರ ಟೇಸ್ಟಿ ಇರುತ್ತೆ. ಮತ್ತು ಚೀಸ್ ದೋಸೆ ಜೊತೆ ನಾನು ಗಟ್ಟಿ ಮೊಸರಲ್ಲಿ ಸ್ವಲ್ಪ ನಾನು ಪ್ರೊಮೋಗ್ರಾನ್ ಹಾಕಿ ಮಕ್ಕಳಿಗೆ ಕೊಡ್ತೀನಿ. ಇದ್ರ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೇಕಂದರೆ ನೀವು ಇದಕ್ಕೆ ಬೇರೆ ಫ್ರೂಟ್ಸ್ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ನಾನು ಈ ಥರ ಅರೇಂಜ್ ಮಾಡಿದ್ದೇನೆ. ಈ ಥರ ನಾನು ಮನಿ ಪ್ಲ್ಯಾಂಟ್ ಕೂಡ ಇಟ್ಟಿದ್ದೀನಿ. ನಂಗೆ ತುಂಬ ಇಷ್ಟ ಪ್ಲ್ಯಾಂಟ್ ಅಂದರೆ. ಈ ಥರ ನಾನು ಎವ್ರಿಡೇ ಯೂಸಿಗೆಲ್ಲ ಏನೇನು ಥಿಂಗ್ಸ್ ಬೇಕೋ ಅದನ್ನೆಲ್ಲ ನಾನು ಇದರಲ್ಲೇ ಇಟ್ಟಿದ್ದೀನಿ. ನಮ್ಮ ಮನೇಲಿ ಸಣ್ಣ ಮಕ್ಕಳು ಇರೋದ್ರಿಂದ ನಮ್ಮ ಮನೇಲಿ ಟೆಡ್ಡಿ ಬೇರು ತುಂಬಾನೇ. ಮತ್ತೆ ಇದು ಡ್ರಾಯಿಂಗ್ಸ್ ಎಲ್ಲ ಕೂಡ ನಾನೇ ಮಾಡಿರೋದು. ಈ ಟೇಬಲ್ ಕೂಡ ನಾನೇ, ಈ ಸ್ಟ್ಯಾಂಡ್ ಕೂಡ ನಾನೇ ಮಾಡಿರೋದು. ಇದು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ಈ ತರ ನಾನು ನನ್ನ ರೂಮಲ್ಲಿ ನಾನು ಡೆಕೋರೇಟ್ ಮಾಡಿದ್ದೇನೆ. ಅಂದರೆ ಸ್ವಲ್ಪ ದಿನದ ಮಟ್ಟಿಗೆ ನಾವು ಹೊಸ ಮನೆ ಕಟ್ಟುತ್ತಾ ಇರೋ ಉದ್ದೇಶದಿಂದ ನಾವು ಇಲ್ಲೇ ಒಂದೇ ರೂಮಲ್ಲಿ ನಾವು ಈಗ ಸ್ವಲ್ಪ ದಿನ ಮಟ್ಟಿಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಹೊಸ ಮನೆ ಕಟ್ಟಿ ಆದ್ಮೇಲೆ ಅಲ್ಲಿಗೆ ಶಿಫ್ಟ್ ಆದಾಗ ನಾನು ಹೊಸ ಬ್ಲಾಗ್ ಮಾಡಿ ತೋರಿಸ್ತೀನಿ. ಹೇಗಿದೆ ಫ್ರೆಂಡ್ಸ್? ನಾನು ಈ ವಿಡಿಯೋದೊಂದಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಇನ್ನು ವಿಡಿಯೋ ಸಂಜೆ ಮಾಡೋಕ್ಕೇನು ಹೋಗಿಲ್ಲ, ಯಾಕಂದರೆ ಟೈಮ್ ಸಿಗೋದಿಲ್ಲ ನನಗೆ. ನನ್ನ ಮಗಳು ಬರ್ತಾರೆ, ಅವ್ರಿಗೆ ಓದ್ಕೊಡ್ಬೇಕು. ನಾಳೆಯಿಂದ ಅವ್ರಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅವರಿಗೆಲ್ಲ ಪೋರ್ಷನ್ ಓದಿಕೊಡ್ಬೇಕು, ಪ್ರಾಕ್ಟೀಸ್ ಮಾಡಿಸ್ಬೇಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.